ಪದ್ಮಾಸನ ಸ್ಥಿತೇ ದೇವಿ ಭರದೆ ವರದೆ ಭಕ್ತವತ್ಸಲೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ವರದಾಭವ. ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿ ಶಿವಫಲವನ್ನು ಅನುಭವಿಸಬೇಕಾಗಿತ್ತು. ಆದರೆ ಕುಂಭರಾಶಿಯವರಿಗೆ 7 ಶನಿಯ ಪ್ರಭಾವದಿಂದ ಸಾಕಷ್ಟು ಸಮಸ್ಯೆಗಳು ತೊಂದರೆಗಳು ಆಗಿವೆ. ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ರಾಶ್ಯಾಧಿಪತಿ ಆಗ್ತಾನೆ, ವ್ಯಯಾಧಿಪತಿಯೂ ಆಗ್ತಾನೆ. ಇವಾಗ ಧನಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತು ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ, ಈ ರೀತಿಯಾಗಿ ನಾವು ಆ ಭಾವವನ್ನು ಚಿಂತನೆಯನ್ನು ಮಾಡೋದು. ಹಾಗೆ ಈ ಒಂದು ಕುಂಭರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಹೇಗಿರುತ್ತೆ, ರಾಶಾಧಿಪತಿ ವ್ಯಯಾಧಿಪತಿಯಾಗಿ ಶನೇಶ್ವರನ ಅವನ ಮನೆಗೆ ಅವ್ರದೇ ಮನೆ ಆಗಿ ಸಮಸ್ಯೆ ಬರ್ತದ ಅಂತ ಚಿಂತನೆ ಮಾಡ್ತೀವಿ. ಹಾಗಲ್ಲ, ನ್ಯಾಯವನ್ನು ಕೊಡುವಾಗ, ಒಂದು ಸರಿಯಾದ ಒಂದು ಮಾರ್ಗದರ್ಶನವನ್ನು ಮಾಡುವಾಗ, ಕರ್ಮದ ಫಲವನ್ನು ಕೊಡುವಾಗ ಯಾವುದೇ ಇದಿಲ್ಲದೆ ನಮ್ಮ ಬಂಧು ಬಾಂಧವರು ನಮ್ಮವರು ತಮ್ಮವರು ಏನೂ ಇಲ್ಲದೆ ಅದರ ಫಲವನ್ನು ಅವರಿಗೆ ಕೊಡಬೇಕಾದದ್ದು ಭಗವಂತನ ಕರ್ತವ್ಯ. ಹಾಗಾಗಿ ಅದನ್ನೇ ಭಗವಂತ ಮಾಡ್ತಾ ಇದ್ದಾನೆ. ಈ ಒಂದು ಕುಂಭರಾಶಿಯವರಿಗೆ ಈಗ 7 ಶನಿ ಪ್ರಭಾವ ಎಷ್ಟು ವರ್ಷ? ಈಗ 5 ವರ್ಷ ಮುಗಿದೋಗಿದೆ. ಇನ್ನು ಕೇವಲ 2.5 ವರ್ಷ ಇದೆ. ಇನ್ನು 2.5 ವರ್ಷದ ಆದರೆ ಈ ಒಂದು ಕುಂಭರಾಶಿಯವರಿಗೆ 7 ಶನಿ ಮುಗಿದೋಗುತ್ತೆ. ಇನ್ನು 2.5 ವರ್ಷಗಳ ಕಾಲ ಅವರು ಸ್ವಲ್ಪ ಮಟ್ಟಿಗೆ ತೊಂದರೆ ಅನುಭವಿಸಬೇಕಾಗಿದೆ. ಕುಂಭರಾಶಿಯವರು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ. ಆರೋಗ್ಯದಲ್ಲಿ ತೊಂದರೆ ಅನುಭವಿಸಿದ್ದಾರೆ. ಇವರಿಗೆ ENT ಪ್ರಾಬ್ಲಮು, ಕಿವಿ ಮೂಗು ಕಣ್ಣಿನ ಪ್ರಾಬ್ಲಮು, ಆಮೇಲೆ ಗಂಟ್ಲಿನ ತೊಂದರೆ, ಅಂದರೆ ಗಂಟ್ಲು ಹಿಡ್ಕೊಳ್ಳೋದು, ಕಫ ಹಿಡ್ಕೊಳ್ಳೋದು, ಮೂಗಲ್ಲಿ ಕಫ ಹಿಡ್ಕೊಳ್ಳೋದು, ಕಿವಿ ಆಪ್ರೇಷನ್ನು, ಕಿವಿಗೆ ಸಂಬಂಧಪಟ್ಟಂಥ ನೋವು ಬರತಕ್ಕಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂಥದ್ದು, ಕಣ್ಣಿಗೆ ಪೊರೆ ಬರೋದು, ಕಣ್ಣು ಆಪ್ರೇಷನ್ ಆಗೋದು, ಇವೆಲ್ಲವೂ ಕೂಡ ಈ ಒಂದು ಕುಂಭರಾಶಿಯವರಿಗೆ 5 ವರ್ಷದಿಂದ ಇರತಕ್ಕಂಥ ಪ್ರಾಬ್ಲಮ್ಮು ಇನ್ನು 2.5 ವರ್ಷ ಇರುತ್ತೆ. ಅಲ್ಲಿಗೆ 7.5 ವರ್ಷ ಕ್ಲಿಯರ್ ಆಗುತ್ತೆ. ಹೀಗಾಗಿ ಈ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ವಾಯುವಿಗೆ ಸಂಬಂಧಪಟ್ಟಂತಹ ತೊಂದರೆ, ವಾಯು ಅಂತಂದರೆ ಅಸ್ತಮ, ಅಂದರೆ ಉಸಿರಾಟದ ತೊಂದರೆ ಬರ್ತಕ್ಕಂಥದ್ದು, ಮತ್ತು ಶರೀರದಲ್ಲಿ ಬೊಜ್ಜು ತುಂಬಿಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಮತ್ತು ವಾಯುವಿಗೆ ಸಂಬಂಧಪಟ್ಟಂತಹ ತೊಂದರೆ ಅಂದರೆ ಹೊಟ್ಟೆ ಉರಿ ಆಗೋದು, ಕಾಲುರಿ, ಕಣ್ಣುರಿ ಆಗ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ ಸೇರ್ತಕ್ಕಂಥದ್ದು. ಇವರು ಸಾಕಷ್ಟು ವ್ಯಾಯಾಮವನ್ನು ಮಾಡಬೇಕು, ಯೋಗವನ್ನು ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಬೇಕು. ಆರೋಗ್ಯ ತೊಂದರೆ ಕುಂಭರಾಶಿಯವರಿಗೆ ಸಾಕಷ್ಟು ಇರುತ್ತೆ. ಕುಂಭ ಅಂದರೆ ಏನು? ತುಂಬಿದ ಬಿಂದಿಗೆ. ಏನು ತುಂಬಿದಿರ್ತದೆ? ಜ್ಞಾನದ ಬಿಂದಿಗೆ, ಜ್ಞಾನ ಭಂಡಾರ ಅಂತ ಹೇಳ್ತೀವಿ. ಜ್ಞಾನ ಎಷ್ಟಿದ್ರೂ ಕೂಡ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಸಮಸ್ಯೆ ಆಗತ್ತೆ. ಆಗ ಬಹಳ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು. ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿ ಶನಿ ಇದ್ದಾನೆ. ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ಕೆಲಸ ಬಿಟ್ಟು ಹೋಗುವಂಥ ಸಂದರ್ಭ, ಉದ್ಯೋಗದಲ್ಲಿ ತೊಂದರೆ, ಆರ್ಥಿಕ ನಷ್ಟ, ಇವೆಲ್ಲ ಆಗತಕ್ಕಂಥದ್ದು. ವಾಕ್ಸ್ಥಾನ, ಮಾತಿಂದ ಪ್ರಾಬ್ಲಮ್ ಬರೋದು, ಮಾತಾಡಿದ್ರಿಂದ ತೊಂದರೆ, ಕಮಿಟ್ಮೆಂಟಿಂದ ತೊಂದರೆ. ನಾವು ಯಾರಿಗೂ ಏನೋ ಹೇಳಿರ್ತೀವಿ, ಅದರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗೋದು. ಯಾರಿಗೂ ಮಾತು ಕೊಟ್ಟಿರ್ತೀವಿ, ಅದರಿಂದ ತೊಂದರೆ ಆಗೋದು. ಧನಸ್ಥಾನದಲ್ಲಿ ಶನಿ ಇದ್ದಾಗ ಧನ ನಷ್ಟ ಆಗ್ತಕ್ಕಂಥದ್ದು, ಕೆಲಸ ನಷ್ಟ ಆಗ್ತಕ್ಕಂಥದ್ದು, ಆರೋಗ್ಯ ನಷ್ಟ ಆಗ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ, ಅಂದರೆ ಅವರವರು ಯಾವ್ಯಾವ ಕೆಲಸವನ್ನು ಯಾರು ಮಾಡ್ತಾರೆ ಅವರಿಗೆ ಆ ಒಂದು ಸ್ತರದಲ್ಲಿ, ಆ ಒಂದು ಹಂತದಲ್ಲಿ ಸಮಸ್ಯೆ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಭಗವಂತನು ಶನೇಶ್ವರನು ಯಾರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋದು ಏನೂ ಇಲ್ಲ. ನಮ್ಮ ಕರ್ಮದ ಫಲ ನಮಗೆ ಬರುತ್ತೆ. ಆದರೆ ಆ ರಾಶಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಫಲ ಇರುತ್ತೆ. ಆ ರಾಶಿ ಆ ರೀತಿಯ ಫಲವೇ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ಗೋಚರದಲ್ಲಿ ಶನಿ 7.5 7.5 ವರ್ಷಗಳ ಕಾಲ ಬಂದಾಗ ಅವನು ಏನೆಲ್ಲ ಕೊಡಬೇಕು? ದ್ವಾದಶ ಭಾವದಲ್ಲಿ ಏನು ಕೊಡಬೇಕು? ರಾಶಿಯಲ್ಲಿ ಏನು ಕೊಡಬೇಕು? ದ್ವಿತೀಯ ಭಾವದಲ್ಲಿ ಏನು ಕೊಡಬೇಕು? ಹೀಗೆ 2.5 ನಾವು ಸೇರಿಸಿದಾಗ 7.5 ಆಗುತ್ತೆ. ರಾಶಿಯ ಹಿಂದಿನ ರಾಶಿ, ಮುಂದಿನ ರಾಶಿ, ಜನ್ಮರಾಶಿ ಸೇರಿ 7.5. ಹೀಗೆ ಆ ಒಂದು ಹಂತದಲ್ಲಿ ಅಷ್ಟು ಫಲವನ್ನು ಭಗವಂತ ಕರ್ಮದ ಫಲವನ್ನು ಕೊಡ್ತಾನೆ. ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ಇರತಕ್ಕಂತಹ ಮತ್ತು ಛಾಯಾಶಕ್ತಿ, ಇಚ್ಛಾಶಕ್ತಿ ಇರತಕ್ಕಂತಹ ಈ ಒಂದು ಶನೇಶ್ವರನು ಹೆಚ್ಚಿದ ಫಲವನ್ನು ಕೊಡ್ತಾನೆ. ಹಾಗಾಗಿ ಶನೇಶ್ವರನು ದೃಷ್ಟಿ ಬಿಟ್ಟರೆ ಸಾಕು, ಎಂಥ ಕೆಲಸನಾದರೂ ಒಂದು ಸಲ ಮನುಷ್ಯ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗೆ ಮನುಷ್ಯ ಬ್ಲ್ಯಾಂಕ್ ಆಗಿಬಿಡ್ತಾನೆ. ಯಾಕೆಂದರೆ ಶನಿ ದೃಷ್ಟಿ, ಶನಿ ಇರೋ ಮನೆಗಿಂತ ಶನಿ ದೃಷ್ಟಿ ಕೆಟ್ಟದ್ದು ಅಂತ ಹೇಳ್ತಾರೆ. ಶನಿ ದೃಷ್ಟಿ ಬಿದ್ದರೆ ಸಾಕು, ಸೂರ್ಯನಿಗೆ ಆರೋಗ್ಯ ಕೆಡ್ತಲ್ಲ. ಸೂರ್ಯನ ಬಗ್ಗೆ ಗೊತ್ತಲ್ಲ ನಮಗೆ. ಸೂರ್ಯನೇ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾನೆ, ಅವನಿಗೆ ಏನು ಮಾಡಬೇಕು ಗೊತ್ತಾಗಲ್ಲ, ಅವನೇ ಒಂಥರ ಕತ್ಲೆ ಆಗಿಬಿಡ್ತಾನೆ. ಹಾಗೆ ಹುಟ್ಟಿದ ತಕ್ಷಣವೇ ಭಗವಂತನ ಶನಿ ದೃಷ್ಟಿ ಸೂರ್ಯನ ಮೇಲೆ ಬೀಳ್ತದೆ. ಹಾಗೆ ಅಂತಂಥ ಒಂದು ಕಾಲಘಟ್ಟಗಳಲ್ಲಿ ನಾವು ಇತಿಹಾಸ ಪುರಾಣಗಳನ್ನು ನೋಡಿದಾಗ ಸಾಕಷ್ಟು ಜನ ಆಗಲಿ, ಜನಾರ್ದನ ಆಗಲಿ, ದೇವರಾಗಲಿ, ಮನುಷ್ಯರಾಗಲಿ, ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಎಲ್ಲರೂ ಕೂಡ ಒಂದೊಂದು ರೀತಿಯ ಜೀವಿಗಳಿಗೆ ಒಂದೊಂದು ಸ್ತರದಲ್ಲಿ ಒಂದೊಂದು ರೀತಿಯಲ್ಲಿ ಒಂದು ಫಲಗಳು
ಪ್ರಾಪ್ತಿಯಾಗತ್ತೆ. ಹಾಗೆ ಮನುಷ್ಯನಿಗೆ ವಿಶೇಷವಾಗಿ ಜಾತಕವನ್ನು ನೋಡ್ತಕ್ಕಂಥದ್ದು, ಜಾತಕವನ್ನು ಮಾಡ್ತಕ್ಕಂಥದ್ದು ಮನುಷ್ಯರಿಗೆ ಮಾತ್ರ ಹೇಳಿದ್ದಾರೆ. 84 ಲಕ್ಷ ಜೀವಿ ಜಂತುಗಳಲ್ಲಿ ಮನುಷ್ಯರಿಗೆ ಮಾತ್ರ ಜ್ಯೋತಿಷ್ಯ, ಮನುಷ್ಯರಿಗೆ ಮಾತ್ರ ಫಲ, ಮನುಷ್ಯರಿಗೆ ಮಾತ್ರ ಬುದ್ಧಿ, ಮನುಷ್ಯರಿಗೆ ಮಾತ್ರ ಜ್ಞಾನ, ವೈರಾಗ್ಯ, ಭಕ್ತಿ ಎಲ್ಲವನ್ನು ದಯಪಾಲಿಸಿದ್ದು ಭಗವಂತ ಮನುಷ್ಯರಿಗೆ. ಹಾಗಾಗಿ ಎಲ್ಲ ಜೀವಿಗಳಲ್ಲೂ ಕೂಡ ಮನುಷ್ಯ ಜೀವಿಗೆ ಮಾತ್ರ ಈ ಜ್ಯೋತಿಷ್ಯ ಅಪ್ಲೈ ಆಗತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಇಂಥ ಮನುಷ್ಯರಾಗಿರ್ತಕ್ಕಂಥ ನಾವು ಈ ಜನ್ಮ ಸಿಗಬೇಕು, ಮನುಷ್ಯ ಜನ್ಮ ಅಂತಂದರೆ ಎಷ್ಟೋ ಕಾಲಗಳ ಕಾಲ ಪುಣ್ಯ ಇರಬೇಕು, ಎಷ್ಟೋ ತಲೆಮಾರಿನ ಪುಣ್ಯ ನಮಗಿರಬೇಕು. ಹಾಗಾಗಿ ಅಂಥ ಪುಣ್ಯದ ಫಲದಿಂದ ನಾವು ಮನುಷ್ಯರಾಗಿ ಬಂದಿದ್ದೀವಿ. ಸಮಸ್ತ ಈ ಭೂಮಂಡಲದಲ್ಲಿ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಈ ಸಮಸ್ತ ಭೂಮಂಡಲದಲ್ಲಿ ಎಷ್ಟೋ ಮನುಷ್ಯಗಳು, ವ್ಯಕ್ತಿಗಳು, ಜೀವಿಗಳಿದ್ದಾರೆ. ಆದರೆ ಮನುಷ್ಯರಿಗಿರ್ತಕ್ಕಂಥ ಚೈತನ್ಯ ಶಕ್ತಿ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗಿಲ್ಲ. ಹಾಗಾಗಿ ನಮಗದೆಲ್ಲ ಭಗವಂತ ದಯಪಾಲಿಸಿದ್ದಾನೆ. ಭಗವಂತನ ಅನುಗ್ರಹದಿಂದ ಪೂರ್ವಾರ್ಜಿತವಾಗಿ ಬರತಕ್ಕಂಥ ಪುಣ್ಯವನ್ನು, ಪಾಪವನ್ನು ಯಾವ ರೀತಿ ನಿಷ್ಕ್ರಿಯ ಮಾಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು, ನಮ್ಮ ಜೀವನದ ಗುರಿಯನ್ನು ಯಾವ ರೀತಿ ಮುಟ್ಟಬೇಕು ಅನ್ನೋದಕ್ಕೆ ಬುದ್ಧಿ ಕರ್ಮಾನುಸಾರಣೆ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಈ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಅದರ ಪೂರಕವಾಗಿ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡುವಂಥದ್ದನ್ನು, ಶಕ್ತಿ ಸಾಮರ್ಥ್ಯವನ್ನು ಭಗವಂತ ನಮಗೆ ಕೊಡ್ತಾನೆ. ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಈ ರಾಶಿಯಲ್ಲಿ ಹಣಕಾಸಿನ ತೊಂದರೆ ಆಗುತ್ತೆ, ಕೆಲಸದಲ್ಲಿ ತೊಂದರೆ ಆಗುತ್ತೆ, ಕೆಲಸ ಬಿಟ್ಟು ಹೋಗುವಂಥ ಯೋಗ, ಹಾಗಂತ ಕೆಲಸ ಬೇರೆ ಕಡೆ ಸಿಗಲ್ಲ ಅಂತ ಸ್ಥಾನ ಬದಲಾವಣೆ ಅಂತ ಹೇಳ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥ ಯೋಗ ಬರ್ತದೆ. ಮತ್ತು ಟ್ರಾನ್ಸ್ಫರ್ ಆಗುವಂಥ ಯೋಗ, ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಆಗುವಂಥ ಯೋಗ, ಎಲ್ಲ ದೂರ ದೇಶ ಪ್ರಯಾಣ ಹೋಗುವಂಥ ಯೋಗ, ಕೆಲವು ಜನರಿಗೆ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂಥ ಯೋಗ, ಪ್ರೈವೇಟ್ ಅಂಗಡಿ, ಪ್ರೈವೇಟ್ ಕೆಲಸ ಮಾಡ್ತಕ್ಕಂಥ ಕಂಪ್ನಿ, MNC ಕಂಪ್ನಿಯಲ್ಲಿ, ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ. ಅದಲ್ಲದೆ ಮಕ್ಕಳು ವಿದ್ಯಾಭ್ಯಾಸ ಚಿಂತನೆ ಮಾಡಿದ್ರೆ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ, ಒಳ್ಳೆ ಪ್ರಜ್ಞೆ ಇರುತ್ತೆ. ಮಕ್ಕಳು ಒಳ್ಳೆಯವರಾದರೂ ಕೂಡ ಅವರಿಗೆ ನೀವು ಮಾರ್ಗದರ್ಶನ ಮಾಡಬೇಕು. ಮಕ್ಕಳಿಗೆ ವಾಹನ ಅಪಘಾತದ ಭಯ ಇದೆ, ಮಕ್ಕಳು ಭಾಳ ಜಾಗೃತಿ, ಮಕ್ಕಳು ಭಾಳ ಹುಷಾರಾಗಿ ಓಡಾಡಬೇಕು. ವಾಹನ ಅಪಘಾತದ ಭಯ ಇದೆ, ಜೊತೆಗೆ ನಿಮ್ಮ ಮಕ್ಕಳನ್ನು ಭಾಳ ಜಾಗೃತೆಯಿಂದ ಕಾಪಾಡಬೇಕಾಗತ್ತೆ. ಮಕ್ಕಳು ಒಳ್ಳೆ ವಿದ್ಯಾವಂತರು ಆಗ್ತಾರೆ, ಅದೇ ಗಣಿತಶಾಸ್ತ್ರದಲ್ಲಿ ಭಾಳ ಬುದ್ಧಿವಂತರಾಗ್ತಾರೆ. ಗಣಿತಶಾಸ್ತ್ರ, CA, CS ಹೀಗೆ ಬೇರೆ ಬೇರೆ ಆ್ಯಂಗಲಲ್ಲಿ ಇರ್ತದೆ. BCom ಹೀಗೆ ಕಾಮರ್ಸ್ ಅಂತ ನಾವು ಹೇಳಬೇಕು, ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಹಾಗೆ ನಿಮಗೆ ಗಣಿತಶಾಸ್ತ್ರದಲ್ಲಿ ಭಾಳ ಬುದ್ಧಿವಂತರಾಗ್ತಾರೆ. ಅವ್ರಿಗೆ ಅದನ್ನೇ ಕೊಟ್ಟರೆ ಭಾಳ ಒಳ್ಳೆಯದು. ಅವ್ರ ಇಷ್ಟಾನುಸಾರ ಅವ್ರಿಗೆ ಮಾಡಿಸಿ, ಅವರಿಗೆ ಆ ಗ್ರಹಗಳು ಅವರಿಗೆ ಪಾಸಿಟಿವ್ ಆಗಿರುತ್ತೆ, ಧನಾತ್ಮಕವಾಗಿದ್ದು ಆ ಗ್ರಹಗಳು ನಿಮಗೆ ಸಪೋರ್ಟನ್ನು ಮಾಡುತ್ತೆ. ಅದರ ಜೊತೆಗೆ ಇನ್ನು ನಿಮ್ಮ ಪೂರ್ವ ಪುಣ್ಯ, ಕುಟುಂಬ ವೃದ್ಧಿ ಆಗುತ್ತೆ. ಕುಟುಂಬದ ಸಣ್ಣಪಟ್ಟ ತೊಂದರೆಗಳಿದೆ ಆದರೂ ಕೂಡ ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ತೊಂದರೆ ಆಗಲ್ಲ. ಮಕ್ಕಳು ವಿದ್ಯಾಭ್ಯಾಸ ಗಮನ ವಹಿಸಬೇಕು. ದಾಂಪತ್ಯ ಕಲಹ, ಗಂಡ ಹೆಂಡತಿ ಜಗಳ, ಮನಸ್ತಾಪ, ಅಸಮಾಧಾನ ಇವೆಲ್ಲ ಬರುತ್ತೆ. ಕುಂಭರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಶನಿ ದೃಷ್ಟಿ ಇರೋದು ದಾಂಪತ್ಯ ಕಲಹ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡೋರಿಗೆ ಅಲ್ಲಿ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಮತ್ತು ಶನಿಯ ಮೂರನೇ ವಕ್ರದೃಷ್ಟಿ ಅಂದರೆ ಮೂರನೇ ದೃಷ್ಟಿ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ನಿಮ್ಮ ಸುಖ ಸ್ಥಾನಕ್ಕೆ ಇರುತ್ತೆ. ಸುಖಭಂಗ ಆಗುವಂಥ ಯೋಗ, ವಾಹನ ಅಪಘಾತಾದಿ ಭಯ, ತಂದೆ ತಾಯಿ ಆರೋಗ್ಯದಲ್ಲಿ ಕಿರಿಕಿರಿ, ಅತ್ತೆ ಮಾವನಿಂದ ಸ್ವಲ್ಪ ನಮಗೆ ಏನಾದರೂ ಅನುಕೂಲ ಆಗಬೇಕು ಅಂತಂದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ಎಲ್ಲ ರೀತಿ ನೋಡಬೇಕು. ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು, ಅತ್ತೆ ಮಾವನ ಆರೋಗ್ಯದ ಬಗ್ಗೆ ಗಮನಿಸಬೇಕು, ಮನೆಯಲ್ಲಿ ಹಿರಿಯರ ಬಗ್ಗೆ ಕಾಳಜಿ ವಹಿಸಬೇಕು, ಮತ್ತು ತಂದೆ ತಾಯಿ ಆಶೀರ್ವಾದವನ್ನು ಪಡಿಬೇಕು. ನಿಮ್ಮ ಕುಲದೇವರನ್ನ, ಮನೆದೇವರನ್ನ ಪ್ರಾರ್ಥನೆ ಮಾಡಬೇಕು. ಅದರಿಂದ ನಿಮ್ಮ ಪೂರ್ವ ಪುಣ್ಯ ವೃದ್ಧಿ ಆಗ್ತದೆ. ಹಾಗಾಗಿ ಸುಖಭಂಗ ಆಗುವಂಥ ದೋಷ ಪರಿಹಾರ ಆಗ್ತದೆ. ನಿಮ್ಮ ಜೀವನದಲ್ಲಿ ಜಾತಕದಲ್ಲಿ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಯೋಚನೆ ಚಿಂತನೆ ಚೆನ್ನಾಗಿರಬೇಕು, ಆತ್ಮಸಾಕ್ಷಿ ಒಪ್ಪಬೇಕು, ಮನಸ್ಸು ಮಾತು ಶರೀರ ಶುದ್ಧಿಯಿಂದ ಕೆಲಸ ಮಾಡಿ, ತ್ರಿಕರಣ ಶುದ್ಧಿ ಕಾಯ ವಾಚ ಮನಸ್ಸ ಅಂದರೆ ಮಾತು ಮನಸ್ಸು ಶರೀರ ಶುದ್ಧಿಯಿಂದ ನೀವು ಕೆಲಸ ಮಾಡಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಮ ಪೂರ್ವ ಪುಣ್ಯ ವೃದ್ಧಿ ಆಗ್ತದೆ. ಭಗವಂತ ನಿಮ್ಮನ್ನು ಯಾವುದೇ ಕಾರಣಕ್ಕೆ ತೊಂದರೆ ಕೊಡೋದಿಲ್ಲ. ನಿಮ್ಮ ಆತ್ಮ ಒಪ್ಪಬೇಕು, ನಿಮ್ಮ ಮನಸ್ಸಾಕ್ಷಿ ಒಪ್ಪಿ ನೀವು ಯಾವುದೇ ಕೆಲಸ ಮಾಡಿ, ಯಾವುದೇ ರೀತಿಯ ಮನಸ್ಸಲ್ಲಿ ಗೊಂದಲ ಇಟ್ಕೊಳ್ಳೋಕೆ ಹೋಗಬೇಡಿ. ಆವಾಗ ಭಗವಂತ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಸುಖ ಶಾಂತಿಯನ್ನೇ ಕೊಡ್ತಾನೆ, ನೆಮ್ಮದಿಯನ್ನು ಕೊಡ್ತಾನೆ. ನಿಮ್ಮ ಮಾತು ಮತ್ತು ವಿಚಾರ ನೇರವಾಗಿ ಇರಲಿ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗೋದು, ಮನಸ್ತಾಪ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು ಇರಬಾರ್ದು. ಅದರಿಂದ ಒಳ್ಳೇದಾಗಲ್ಲ. ಹಾಗಾಗಿ ಮನಸ್ಸು ನೇರವಾಗಿ ಇರಬೇಕಾಗತ್ತೆ. ಮತ್ತು ಆಸ್ತಿ ವಿಚಾರದಲ್ಲಿ, ಪಿತ್ರಾಯುತ ಆಸ್ತಿ ವಿಚಾರದಲ್ಲಿ ಗೊಂದಲ ಇರುತ್ತೆ, ಅದನ್ನು ಸರಿ ಮಾಡ್ಕೋಬೇಕು. ಯಾಕೆಂದರೆ ದ್ವಿತೀಯ ಸ್ಥಾನದಲ್ಲಿದ್ದು ಚತುರ್ಥ ಸ್ಥಾನವನ್ನು ಶನಿ ನೋಡೋದ್ರಿಂದ, ಅಂದರೆ ರಾಶಿಗೆ ನಮ್ಮ ಕುಂಭ ರಾಶಿಗೆ 4ನೇ ಮನೆಗೆ ಶನಿ ದೃಷ್ಟಿ ಇದೆ, ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ. ಹಾಗಾಗಿ ನಿಮ್ಮ ಸುಖಭಂಗ ಆಗೋದು, ಪಿತ್ರಾಯುತ ಆಸ್ತಿ ವಿಚಾರದಲ್ಲಿ ಗೊಂದಲ ಆಗುವಂಥ ಸಂದರ್ಭ. ಹಾಗಾಗಿ ಹಿಂದಿನ ತಲೆಮಾರಿನವರು ಏನೇ ಮಾಡಿದ್ರು ಕೂಡ ಅದು ನಿಮಗೆ ತೊಂದರೆ ಆಗ್ಬೋದು. ಭಾಳ ಹುಷಾರಾಗಿರಬೇಕು. ಜೀವನದಲ್ಲಿ ಯಾವುದೇ ಹಿಂದಿನ ತಲೆಮಾರನ್ನು ಮಾಡಿದ್ದಾಗಲಿ, ನಾವು ಮಾಡಿದ್ದಾಗಲಿ, ನಮ್ಮ ಮಕ್ಕಳು ಮುಂದೆ ಮಾಡೋದಾಗಲಿ ಅದಕ್ಕೆ ಅವಕಾಶ ಕೊಡಬಾರ್ದು. ಹಿಂದಿನವ್ರು ಏನೇ ಮಾಡಿದಿದ್ರೆ ಆ ತೊಂದರೆ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ, ಮುಂದಿನ ತಲೆಮಾರಿಗೆ ಆ ತೊಂದರೆ ಹೋಗಬಾರ್ದು. ಹಾಗಾಗಿ ಜೀವನದಲ್ಲಿ ಯಾವುದೇ ಒಂದು ನಾವು ಮಾಡುವಾಗ ಯೋಚನೆ ಮಾಡಬೇಕು. ನೋಡಿ, ನಾವು ಹೇಳ್ತೀವಿ
ಕೆಲವೊಂದಷ್ಟು ನಾವು ಹೇಳ್ತೀವಿ ಒಳ್ಳೇದು ಮಾಡಬೇಕು ಅಂತ ಹೇಳ್ತಾನೆ ಇರ್ತೀವಿ, ಆದ್ರೆ ಒಳ್ಳೇದು ಮಾಡೋಕ್ಕಾಗ್ತಾ ಇರಲ್ಲ. ಯಾಕೆ ಅಂದರೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ, ಕೆಲವು ಸಲ ಕಷ್ಟ ನಷ್ಟ ತುಂಬ ನೋಡಿರ್ತೀವಿ. ಹಾಗಾಗಿ ಅಂತಹ ಒಂದು ಸಂದರ್ಭ ಬಂದರೆ ನೀವು ಅದಕ್ಕೆ ಚಿಂತನೆ ಮಾಡಬೇಕಾಗಿಲ್ಲ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಅಂತಂದರೆ ನೀವು ಮಾಡಿದ್ದು, ಮುಟ್ಟಿದ್ದು, ಓದದ್ದು ಎಲ್ಲ ಚೆಂದವೇ ಆಗ್ತದೆ, ಅಂದಷ್ಟು ಒಳ್ಳೇದಾಗ್ತದೆ, ಶ್ರೇಯಸ್ ಸಿಗತ್ತೆ, ಕೀರ್ತಿ ಲಾಭ ಜಯ ಸಿಗತ್ತೆ. ಆದರೆ ನೀವು ನಿಮ್ಮ ಮನಸ್ಸು, ನಿಮ್ಮ ಮಾತು, ನಿಮ್ಮ ವಿಚಾರ ಚೆನ್ನಾಗಿರಬೇಕು. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ನಿಮ್ಮ ಶ್ರದ್ಧೆ ನಿಮ್ಮ ಕೆಲಸವನ್ನು ಮಾಡ್ತದೆ. ಅದಲ್ಲದೆ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಂಥ ಯೋಗ ನಿಮಗಿದೆ. ಆಮೇಲೆ ಸಮುದ್ರ ಸ್ನಾನ, ನದಿ ಸ್ನಾನ, ತೀರ್ಥ ಸ್ನಾನ, ಗುಡಿ ಗೋಪುರಗಳನ್ನು ಕಟ್ಟಿಸ್ತಕ್ಕಂಥದ್ದು ಕ್ಷೇತ್ರಗಳಿಗೆ, ಅಂತ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡುವಂಥ ಯೋಗ ಇದೆ. ಹೊರದೇಶಕ್ಕೆ ಹೋಗಿ ನೀವು ಅಲ್ಲಿ ವಿದ್ಯಾರ್ಜನೆ ಮಾಡುವಂಥ ಯೋಗ ಮಕ್ಕಳಿಗೆ ಇರ್ತದೆ. ನಿಮಗೂ ಕೂಡ ಹೊರದೇಶ ಪ್ರಯಾಣ ಮಾಡುವಂಥ ಯೋಗ ಇರ್ತದೆ. ಆದರೂ ಕೂಡ ನಿಮ್ಮ ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ, ಮನ್ನೆಲ್ಲ ಇರ್ತದೆ. ಆದರೆ ಮನಸ್ಸು ಶುದ್ಧಿ ಇಲ್ಲ, ಮನಸ್ಸು ಕೆಟ್ಟೋಗಿದ್ದ ಪ್ರಾಬ್ಲಮ್ ಆಗಿದೆ. ಮನಸ್ಸು ಶಾಂತವಾಗಿ ಇಟ್ಕೊಳ್ಳಿ, ತಾಳ್ಮೆ ಕಳ್ಕೋಬೇಡಿ, ಒಳ್ಳೆಯ ರೀತಿ ಯೋಚನೆಯನ್ನು ಮಾಡಿ ನಿಮ್ಮ ಧರ್ಮ, ನಿಮ್ಮ ಕರ್ಮ, ನಿಷ್ಠೆಯನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಯಾವ ತೊಂದರೆನೂ ಆಗಲ್ಲ. ಆ ಕಾರಣದಿಂದ ನಿಮ್ಮ ನಿಷ್ಠೆ, ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಾಮಾಣಿಕತೆ ಯಾವತ್ತೂ ಕೂಡ ನಿಮ್ಮನ್ನು ಕಾಪಾಡ್ತದೆ. ಯಾವತ್ತು ಭಗವಂತ ನಿಮಗೆ ಕೈ ಬಿಡಲ್ಲ. ಈ ರೀತಿ ನನಗೆಲ್ಲ ಸಮಸ್ಯೆಗಳನ್ನ ಹೇಳ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸಮಸ್ಯೆಗಳು ಹೇಳ್ತಾ ಇಲ್ಲ, ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀನಿ. ಬರೋ ಸಮಸ್ಯೆಯನ್ನು ಯಾಕೆ ತಪ್ಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸಮಸ್ಯೆ ಈ ರೀತಿ ಬರಬಹುದು, ನೀವು ನಿಮ್ಮ ಜಾಗ್ರತೆಯಲ್ಲಿ ಇರಿ. ನಮಗೆ ಜಾಸ್ತಿ ಜಾಗ್ರತೆಯನ್ನು ಇರೋದ್ರಿಂದ ಬರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಹೊಂದಿ ಸುಖ ಶಾಂತಿ ನಿಮ್ಮ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ನಿಮ್ಮ ಮಾನಸಿಕ ಸ್ಥಿತಿ ಒಳ್ಳೆಯದಾಗಿರುತ್ತದೆ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ, ಈ ಒಂದು ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣದಲ್ಲಿದ್ದರೆ ಅದಕ್ಕೆ ಹತ್ತಿರಲಿರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಕಪ್ಪು ಎಳ್ಳಿಂದ ಅಷ್ಟೋತ್ತರ ಅರ್ಚನೆಯನ್ನ 9 ಸೋಮವಾರ ಮಾಡೋದ್ರಿಂದ ನಿಮ್ಮ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲ ಪರಿಹಾರ ಹೊಂದಿ ಸುಖ, ಸಮೃದ್ಧಿ, ಶಾಂತಿ, ವಸ್ತುವಾಹನ ಧನಕರ್ಕಾದೇಶ್ವರಗಳು ನಿಮ್ಮನೆ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.